ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಆ ಮಹಾಪರ್ವತದ ತಪ್ಪಲಿನಲ್ಲಿ ರಾಮನಾಮವನ್ನು ಜಪಿಸುತ್ತಾ ಮಹಾಪರಾಕ್ರಮಿಯಾದ ಆಂಜನೇಯನು ಕುಳಿತಿದ್ದನು. ಹಿರಿಯಣ್ಣನಾದ ಹನುಮಂತನು ಭೀಮಸೇನನು ದಾಪುಗಾಲು ಹಾಕುತ್ತಾ ಬರದಿಂದ ಸಾಗುತ್ತಿರುವುದನ್ನು ಕಂಡನು. ಭೀಮನ ಈ ದಾವಂತ ಅವನಿಗೆ ಸರಿ ಕಾಣಲಿಲ್ಲ. ಭೀಮ ಹೋಗುತ್ತಿರುವ ದಾರಿ ಒಬ್ಬರು ಮಾತ್ರ ಚಲಿಸಬಹುದಾದಷ್ಟು ಕಿರಿದಾಗಿತ್ತು. ಭೀಮಸೇನನು ಈಗಾಗಲೇ ಬಾಳೆಯ ವನವನ್ನು ಧ್ವಂಸ ಮಾಡಿದ್ದಾನೆ. ಹೀಗೆ ಮುಂದುವರಿದರೆ ಇಲ್ಲಿ ವಾಸಿಸುತ್ತಿರುವ ಯಕ್ಷರು ಕೋಪ ಮಾಡಿಕೊಳ್ಳುವರು. ಅದು ಯುದ್ಧಕ್ಕೆ ನಾಂದಿಯಾಗಬಹುದು ಎಂದು ಯೋಚಿಸಿದ ಹನುಮಂತನು ತನ್ನ ಬಾಲವನ್ನು ಬೆಳೆಸಿ ಭೀಮನ ದಾರಿಗೆ ಅಡ್ಡವಾಗಿ ಬಾಲವನ್ನು ಚಾಚಿ ಕುಳಿತುಕೊಂಡನು. ಹನುಮಂತನು ಕುಳಿತ ಹಾಗೆಯೇ ತನ್ನ ಬಾಲದಿಂದ ನೆಲವನ್ನು ಅಪ್ಪಳಿಸಿದನು. ಅಪ್ಪಳಿಸಿದ ಏಟಿನ ರಭಸಕ್ಕೆ ಪರ್ವತವು ಕಂಪಿಸಿತು. ಪರ್ವತದ ಕಂಪನವನ್ನು ಗುಹೆಗಳು ಪ್ರತಿಧ್ವನಿಸಿದವು. ಬಾಲ ಅಪ್ಪಳಿಸಿದಾಗ ಆದ ಶಬ್ದದಿಂದ ಭೀಮನು ರೋಮಾಂಚನಗೊಂಡನು. ಶಬ್ದವು ಬಂದ ದಿಕ್ಕಿನತ್ತ ತಿರುಗಿದನು. ಹನುಮಂತನು ಕಲ್ಲು ಬಂಡೆಯ ಮೇಲೆ ತನ್ನ ದಾರಿಗಡ್ಡವಾಗಿ ಕುಳಿತಿರುವುದನ್ನು ಕಂಡನು. ಹನುಮಾನನು ಎಷ್ಟು ಪ್ರಕಾಶಮಾನನಾಗಿದ್ದನೆಂದರೆ ಭೀಮನಿಂದ ಅವನನ್ನು ಸರಿಯಾಗಿ ನೋಡುವುದು ಸಾಧ್ಯವಾಗಲಿಲ್ಲ. ಅವನ ಧ್ವನಿ ಗುಡುಗಿನಂತಿತ್ತು. ಭುಜದ ಮೇಲೆ ತಲೆಯನ್ನಿರಿಸಿ ಬಾಲವನ್ನು ಮೇಲಕ್ಕೇರಿಸಿ ಕುಳಿತಿದ್ದ ಅವನನ್ನು ಉದ್ದನೆಯ ರೋಮಗಳು ಮರೆಮಾಡಿದ್ದವು. ಅವನೇ ಒಂದು ಪರ್ವತದಂತೆ ಗೋಚರಿಸಿದನು. ಭಯವೆಂದರೇನೆಂಬುದನ್ನೇ ಅರಿಯದ ಭೀಮನು ಅವನ ಮುಂದೆ ನಿಂತು ಗರ್ಜಿಸಿದನು. ಹನುಮಂತನು ಗರ್ಜನೆಯನ್ನು ಲೆಕ್ಕಿಸದೆ ನಿಧಾನವಾಗಿ ಕಣ್ಣು ತೆರೆದು ಭೀಮನತ್ತ ದೃಷ್ಟಿ ಹರಿಸಿ ಹೇಳಿದನು, ನಾನು ಅಶ್ವಸ್ಥ, ನನಗೆ ನಿದ್ದೆ ಬರುತ್ತಿದೆ. ನನ್ನನ್ನು ಏಕೆ ಎಚ್ಚರಿಸಿದೆ? ತರ್ಕವನ್ನು ತಿಳಿದವನು ನೀನು. ಪ್ರಾಣಿಗಳ ಬಗ್ಗೆ ದಯೆ ತೋರಬಾರದೆ? ಮನಸ್ಸು, ದೇಹ, ಮಾತು ಎಲ್ಲವನ್ನು ಮಲಿನಗೊಳಿಸುವಂತ ಕೆಲಸ ಮಾಡುವುದು ಮಾನವನಾದ ನಿನಗೆ ಸರಿ ಎನ್ನಿಸುತ್ತದೆಯೇ? ನಿನಗೆ ಧರ್ಮದ ಪರಿಚಯವಿಲ್ಲ ಎನಿಸುತ್ತದೆ. ಹಿರಿಯರ ಸೇವೆ ಮಾಡಿಲ್ಲ, ಅದಕ್ಕೆ ಹೀಗೆ ಬಾಲಿಶವಾಗಿ ಮರಗಿಡಗಳನ್ನು, ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡುತ್ತಿದ್ದೀಯೆ. ಯಾರು ನೀನು? ಮನುಷ್ಯರು ವಾಸ ಮಾಡದ ಈ ಕಾಡಿಗೆ ಏಕೆ ಬಂದೆ? ಈ ಪರ್ವತಗಳು ಮನುಷ್ಯನ ಪದಘಾತಕ್ಕೆ ಅನುಮತಿ ನೀಡುವುದಿಲ್ಲ. ಆಧ್ಯಾತ್ಮಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶ. ನೀನು ಹೇಗೆ ಬಂದೆ? ಎಲ್ಲಿಗೆ ಹೋಗುತ್ತಿದ್ದೀಯೆ? ಮುಂದಕ್ಕೆ ಹೋಗಬೇಡ, ಅಪಾಯಕ್ಕೆ ತಲೆ ಕೊಡಬೇಡ. ಈ ಮಾತುಗಳಿಗೆ ಪ್ರತಿಯಾಗಿ ಶತ್ರು ಸಂಹಾರಿ ಭೀಮನು ಹೇಳಿದನು, ಯಾರು ನೀನು? ಏಕೆ ವಾನರ ರೂಪವನ್ನು ಧರಿಸಿರುವೆ? ನೀನು ಕೇಳಿದ ಪ್ರಶ್ನೆಗೆ ಉತ್ತರಿಸುವೆ. ನಾನೊಬ್ಬ ಕ್ಷತ್ರಿಯ, ನಾನು ಕೌರವ ವಂಶಜ. ವಾಯುದೇವನ ಕೃಪೆಯಿಂದ ಕುಂತಿಯು ನನಗೆ ಜನ್ಮವಿತ್ತಳು. ಪಾಂಡುವಿನ ಎರಡನೆಯ ಮಗ ಭೀಮಸೇನ ಎಂದು ನನ್ನ ಹೆಸರು. ಹನುಮಂತ ನಕ್ಕು ನುಡಿದ, ಭೀಮಸೇನ, ನಾನೊಂದು ಕಪಿ. ಈ ರೂಪ ನಾನು ಧರಿಸಿದ್ದಲ್ಲ. ಈ ದಾರಿಯಲ್ಲಿ ಹೋಗಲು ನಾನು ನಿನ್ನನ್ನು ಬಿಡುವುದಿಲ್ಲ. ಬಂದ ದಾರಿಯಲ್ಲೇ ಹಿಂದಿರುಗಿ ಹೋಗು. ನನ್ನ ಮಾತನ್ನು ಕೇಳು. ಇಲ್ಲದಿದ್ದಲ್ಲಿ ಘೋರ ವಿಪತ್ತನ್ನು ಎದುರಿಸಬೇಕಾಗುತ್ತದೆ. ಮಹಾನ್ ಕಪಿಯೇ, ನನಗೆ ವಿಪತ್ತು, ತೊಂದರೆ ಉಂಟಾಗುತ್ತದೆ ಎಂಬ ಚರ್ಚೆ ಬೇಡ. ದಾರಿ ಬಿಡುತ್ತೀಯೋ ಇಲ್ಲವೋ ಅಷ್ಟು ಹೇಳು. ಎದ್ದು ನಿಂತು ದಾರಿ ಬಿಡು, ಇಲ್ಲವಾದಲ್ಲಿ ಹೊಡೆತ ತಿನ್ನಲು ಸಿದ್ಧನಾಗು. ಆಮೇಲೆ ನಿನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದ ಭೀಮಸೇನ. ಭೀಮಸೇನ, ನೀನು ನನಗೆ ಹೊಡೆಯುವುದೂ ಇಲ್ಲ, ನಾನು ನನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪ ಪಡುವುದೂ ಇಲ್ಲ. ನನಗೆ ಕಾಯಿಲೆ ಚಲಿಸಲಾಗದು. ನೀನು ಮುಂದಕ್ಕೆ ಹೋಗಲೇಬೇಕು ಎಂದು ತೀರ್ಮಾನಿಸಿದ್ದರೆ ನನ್ನನ್ನು ದಾಟಿಕೊಂಡು ಹೋಗು, ಅದಕ್ಕೆ ನನ್ನ ಆಕ್ಷೇಪವಿರದು. ಭೀಮ ಹೇಳಿದ, ಮಹಾಕಪಿಯೇ, ಪರಮಾತ್ಮನು ಎಲ್ಲರಲ್ಲೂ ಇದ್ದಾನೆ. ವಿವೇಕವನ್ನು ಮೀರಿದ ದಿವ್ಯ ಜ್ಞಾನದಿಂದ ಮಾತ್ರ ಕಾಣಬಹುದಾದ ಆ ಪರಮಾತ್ಮನನ್ನು ನಾನು ಲಘುವಾಗಿ ಕಾಣಲಾರೆ. ನಾನು ನಿನ್ನನ್ನು ದಾಟಿಕೊಂಡು ಹೋದರೆ ಪರಮಾತ್ಮನನ್ನು ದಾಟಿಕೊಂಡು ಹೋದ ಅಪರಾಧವಾಗುವುದು. ನಾನು ವೇದಾಧ್ಯಯನ ಮಾಡಿದವನು. ಬ್ರಹ್ಮನು ಸರ್ವವ್ಯಾಪಿ, ವಿಷ್ಣುವು ಸರ್ವಾಂತರ್ಯಾಮಿ ಎಂದೇ ನಿನ್ನನ್ನು ನಾನು ದಾಟಲಾರೆ.
ಇಲ್ಲವಾದರೆ ನಿನ್ನನ್ನು ಮಾತ್ರವಲ್ಲ ಈ ಪರ್ವತವನ್ನು ಜಿಗಿದು ದಾಟುತ್ತಿದ್ದೆ. ಹನುಮಂತನು ಸಾಗರವನ್ನು ದಾಟಿದ ಹಾಗೆ ತಿಳಿಯಿತೆ. ಹನುಮಾನ್ ನಸುನಗುತ್ತಾ ಭೀಮನತ್ತ ನೋಡಿ, ಹಾಗಿದ್ದಲ್ಲಿ ನಿಜವಾಗಿಯೂ ಈ ಪರ್ವತವನ್ನು ಜಿಗಿದುಕೊಂಡು ಹೋಗುವೆಯಾ? ನೀನು ಸಾಗರೋಲ್ಲಂಘನ ಮಾಡಿದ ಹನುಮಂತನ ಬಗ್ಗೆ ಹೇಳಿದೆ. ಯಾರು ಆ ಹನುಮಂತ? ದಯವಿಟ್ಟು ನನಗೆ ತಿಳಿಸು ಎಂದು ಕೇಳಿದ. ವಾನರ ಕುಲಾಧಿಪತಿಯೇ ಕೇಳು. ಹನುಮಾನ್ ನನ್ನ ಅಣ್ಣ, ಮಹಾನ್ ಶಕ್ತಿಶಾಲಿ, ಬುದ್ಧಿವಂತ. ಅವನು ರಾಮಾಯಣದಲ್ಲಿ ಸುವಿಖ್ಯಾತನು. ರಾಮನ ಪತ್ನಿ ಸೀತಾದೇವಿಯನ್ನು ಹುಡುಕಲು ಅವನನ್ನು ಕಳುಹಿಸಲಾಯಿತು. ಒಂದೇ ಜಿಗಿತದಲ್ಲಿ ಅವನು 100 ಯೋಜನಗಳ ಸಾಗರೋಲ್ಲಂಘನ ಮಾಡಿದ. ನಾನು ನನ್ನ ಅಣ್ಣನಂತೆಯೇ ಮಹಾಬಲಶಾಲಿ, ಪರಾಕ್ರಮಿ. ದಾರಿ ಬಿಡು, ಇಲ್ಲವಾದಲ್ಲಿ ನನ್ನ ಶಕ್ತಿಯನ್ನು ತೋರಿಸಬೇಕಾಗುತ್ತದೆ. ಕ್ಷಣ ಮಾತ್ರದಲ್ಲಿ ನೀನು ಯಮನ ಅತಿಥಿಯಾಗುತ್ತೀಯೆ. ಈ ಮಾತುಗಳನ್ನು ಕೇಳಿದ ಹನುಮಂತನಿಗೆ ಶೌರ್ಯ ಪರಾಕ್ರಮಗಳ ಉನ್ಮಾದ ತನ್ನ ತಮ್ಮನ ನೆತ್ತಿಗೇರಿದೆ ಎಂದು ಅರ್ಥವಾಯಿತು. ಅವನು ನುಡಿದ, ಕೋಪಗೊಳ್ಳಬೇಡ, ನನಗೆ ವಯಸ್ಸಾಗಿದೆ. ಬಾಲವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಷ್ಟು ಸಮರ್ಥನಾಗಿಲ್ಲ. ಕೀಲುಗಳೆಲ್ಲ ಹಿಡಿದುಕೊಂಡಿವೆ. ನಿಜವಾಗಲೂ ನನಗೆ ಏಳಲು ಆಗುತ್ತಿಲ್ಲ. ಬಾಲವನ್ನು ಅಲ್ಲಾಡಿಸಲಾಗುತ್ತಿಲ್ಲ. ನನ್ನ ಬಾಲವನ್ನು ಬದಿಗೆ ಸರಿಸಿ ನೀನು ಮುಂದೆ ಸಾಗಬಹುದು. ಹನುಮಾನನ ಮಾತುಗಳನ್ನು ಕೇಳಿ ಭೀಮನು ಯೋಚಿಸಿದ. ಈ ಕಪಿಯ ಶಕ್ತಿಯೆಲ್ಲ ಸೋರಿ ಹೋಗಿ ನಿತ್ರಾಣವಾಗಿರಬಹುದು ಎಂದು ತನ್ನ ಬಲದ ಬಗ್ಗೆ ಜಂಬದಿಂದ ಉಬ್ಬಿ ಹೋದ. ಅವನು ತನ್ನಲ್ಲೇ ಹೇಳಿಕೊಂಡ, ಎದ್ದು ಕುಳಿತು ಪಕ್ಕಕ್ಕೆ ಸರಿ ಎಂದು ನಾನು ಈ ಕಪಿಯನ್ನು ಕೇಳಿದೆ. ಆದರೆ ನಾನು ಅದರ ಬಾಲವನ್ನು ಸರಿಸಲಿ ಎಂದು ಅದು ಬಯಸುತ್ತಿದೆ. ಅದರ ಬಾಲವನ್ನು ಎತ್ತಿ ಹಿಡಿದು ಗಿರಗಿರನೆ ತಿರುಗಿಸಿ ನೆಲಕ್ಕೆತ್ತಿ ಒಗೆದು ಯಮಪುರಿಗೆ ಕಳುಹಿಸಲೇ? ಭೀಮನು ಕಪಿಯ ಬಾಲವನ್ನು ತನ್ನ ಎಡಗೈಯಿಂದ ಪಕ್ಕಕ್ಕೆ ತಳ್ಳುವ ಪ್ರಯತ್ನವನ್ನು ಮಾಡಿದ. ಎರಡೂ ಕೈಗಳಿಂದ ಬಾಲವನ್ನು ಎತ್ತಲು ಪ್ರಯತ್ನಿಸಿದ. ಬಲವನ್ನೆಲ್ಲ ಪ್ರಯೋಗಿಸಿ ಅಲುಗಾಡಿಸಿದರೂ ಹನುಮಂತನ ಬಾಲ ಅಲುಗಲಿಲ್ಲ. ಭೀಮನು ಬಳಲಿ ಬೆಂಡಾದ. ಸೋತೆ ಎಂದು ಮರುಗಿದ. ಇವನಾರಿರಬಹುದು? ಕಪಿ ರೂಪ ತಳೆದ ಇಂದ್ರನೋ, ಶಿವನೋ, ಅಥವಾ ತ್ರೇತಾಯುಗದಲ್ಲಿ ರಾವಣನ ಜೊತೆ ಸೆಣಸಿದ ಹನುಮಂತನೋ ಇರಬಹುದೇ ಎಂದು ಚಿಂತಿಸಿದನು. ಕೊನೆಗೆ ವಿನಂತಿ ಮಾಡಿಕೊಂಡನು, ಅಪಾರ ಬಲಶಾಲಿಯಾದ ಕಪಿ ಮಹಾಶಯನೇ, ನೀನಾರು? ನಿನಗೆ ಶರಣಾಗಿದ್ದೇನೆ, ಹೇಳು ನೀನಾರು? ಆಗ ಹನುಮಾನ್ ಹೇಳಿದನು, ಶತ್ರು ಸಂಹಾರಿಯಾದ ಭೀಮನೇ ಕೇಳು. ನಾನು ವಾಯುದೇವನ ಕೃಪೆಯಿಂದ ಜನಿಸಿದ ಅಂಜನಾಪುತ್ರನು. ನಾನು ದೇವತೆಯೂ ಅಲ್ಲ, ಗಂಧರ್ವನೂ ಅಲ್ಲ. ನಾನು ಹನುಮಾನ್. ಕಪಿ ಸೈನ್ಯದಲ್ಲಿರುವ ನಾಯಕರೆಲ್ಲರೂ ಸುಗ್ರೀವನ ಹಿಂಬಾಲಕರು. ಸುಗ್ರೀವನು ಸೂರ್ಯಪುತ್ರನು. ನಾನು ಸುಗ್ರೀವನ ಆಪ್ತನಾಗಿಯೇ ಇದ್ದೆ. ಆದರೆ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಯವಾಗಿ ವಾಲಿಯು ಸುಗ್ರೀವನನ್ನು ಬಹಿಷ್ಕರಿಸಿದನು. ಸುಗ್ರೀವನು ನನ್ನೊಂದಿಗೆ ಋಷ್ಯಮುಖ ಪರ್ವತದಲ್ಲಿದ್ದ. ಮಹಾವಿಷ್ಣುವು ಶ್ರೀರಾಮನಾಗಿ ಅವತಾರವೆತ್ತಿದ. ರಾಮನು ತಂದೆಗಿತ್ತ ವಚನದಂತೆ ದಂಡಕಾರಣ್ಯಕ್ಕೆ ಬಂದ. ಅವನೊಂದಿಗೆ ಸೀತೆ ಮತ್ತು ತಮ್ಮ ಲಕ್ಷ್ಮಣನು ಬಂದರು. ಮಹಾಪರಾಕ್ರಮಿ ರಾಕ್ಷಸನಾದ ರಾವಣ ಸೀತೆಯನ್ನು ಜಿಂಕೆಯ ರೂಪವನ್ನು ಧರಿಸಿದ ಮಾರೀಚನ ಸಹಾಯದಿಂದ ಅಪಹರಿಸಿದ. ಭೀಮ ಹೆಂಡತಿಯನ್ನು ಕಳೆದುಕೊಂಡ ರಾಮನು ಪತ್ನಿಯನ್ನು ಅರಸುತ್ತಾ ನಾವಿದ್ದ ತಾಣಕ್ಕೆ ಬಂದ. ರಾಮ ಸುಗ್ರೀವರಲ್ಲಿ ಮೈತ್ರಿಯಾಯಿತು. ರಾಮನು ವಾಲಿಯನ್ನು ಕೊಂದ. ಸುಗ್ರೀವನಿಗೆ ಕಿರೀಟಧಾರಣೆ ಮಾಡಿದ. ಸುಗ್ರೀವನು ಸೀತೆಯನ್ನು ಹುಡುಕಲು ಸಾವಿರಾರು ಕಪಿಗಳನ್ನು ಕಳುಹಿಸಿದ. ನಾನು ಮತ್ತು ನನ್ನ ಸಂಗಡಿಗರು ದಕ್ಷಿಣದತ್ತ ಹೊರಟೆವು. ಸೀತೆಯು ಲಂಕೆಯಲ್ಲಿ ರಾವಣನ ಬಂದಿಯಾಗಿದ್ದಾಳೆಂದು ಗೃಧ್ರರಾಜ ಸಂಪಾತಿ ಹೇಳಿತು. ನಾನು 100 ಯೋಜನ ಸಾಗರವನ್ನು ದಾಟಿ ಲಂಕೆಯಲ್ಲಿ ಸೀತೆಯನ್ನು ಭೇಟಿಯಾದೆ. ಲಂಕಾನಗರವನ್ನು ಸುಟ್ಟು ಭಸ್ಮ ಮಾಡಿ ಹಿಂದಿರುಗಿದೆ. ಅನಂತರ ಹನುಮಂತನು ರಾಮನು ರಾವಣನನ್ನು ಜಯಿಸಿ ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷಿಕ್ತನಾದುದನ್ನು ತಿಳಿಸಿದ. ಭೀಮ, ಆಗ ನಾನು ರಾಮನಲ್ಲಿ ಪ್ರಾರ್ಥಿಸಿದೆ, ಪ್ರಭು, ಭೂಮಿಯ ಮೇಲೆ ನಿಮ್ಮ ಕಥಾಶ್ರವಣವಿರುವಷ್ಟು ಕಾಲವು ನಾನು ಆಯುಷ್ಮಂತನಾಗಿರುವಂತೆ ಅನುಗ್ರಹಿಸಿ.
ಕರುಣಾಳು ಶ್ರೀರಾಮನ ವಸ್ತು ಎಂದನು. ರಾಮನು 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ನಂತರ ಈ ಲೋಕವನ್ನು ತ್ಯಜಿಸಿದ. ಅಂದಿನಿಂದ ನಾನು ಇಲ್ಲಿ ಜೀವಿಸುತ್ತಿದ್ದೇನೆ. ಭೀಮ, ಇದು ಮನುಷ್ಯರು ಓಡಾಡುವ ಜಾಗವಲ್ಲ. ದೇವತೆಗಳು ಈ ಮಾರ್ಗದ ಮೂಲಕ ಸ್ವರ್ಗಕ್ಕೆ ಪಯಣಿಸುತ್ತಾರೆ. ನೀನು ಹುಡುಕುತ್ತಿರುವ ಸೌಗಂಧಿಕ ಪುಷ್ಪ ಇದೇ ದಿಕ್ಕಿನಲ್ಲಿರುವ ಸರೋವರದಲ್ಲಿ ಬೆಳೆಯುತ್ತದೆ. ಭೀಮನು ಹಿರಿಯಣ್ಣನಿಗೆ ನಮಸ್ಕರಿಸಿದ. ನಾನೇ ಅದೃಷ್ಟಶಾಲಿ. ಅಣ್ಣನನ್ನು ಕಾಣಬೇಕೆಂಬ ಎಷ್ಟೋ ವರ್ಷಗಳ ಹಂಬಲ ಇಂದು ಈಡೇರಿದೆ. ಅಣ್ಣ, ಹಲವು ವರ್ಷಗಳಿಂದ ಇನ್ನೊಂದು ಆಸೆಯನ್ನು ಬೆಳೆಸಿಕೊಂಡಿದ್ದೇನೆ. ಮತ್ಸ್ಯ ತಿಮಿಂಗಿಲಗಳಿಂದ ಕೂಡಿದ ಆ ಸಾಗರೋಲ್ಲಂಘನ ಮಾಡಿದಾಗ ನೀನು ತಾಳಿದ ಆ ದಿವ್ಯ ರೂಪವನ್ನು ಕಾಣಬೇಕೆಂಬುದು ನನ್ನ ಮಹದಾಸೆ. ತೋರುವಂತವನಾಗು. ಆ ನಿನ್ನ ರೂಪದ ಸಾಕ್ಷಾತ್ಕಾರದಿಂದ ಪರಮ ಸಂತೋಷವನ್ನು ಪಡೆಯುವೆನು. ಆಂಜನೇಯನು ನಕ್ಕು ಬಿಟ್ಟ ನಂತರ ನುಡಿದ, ಭೀಮಸೇನ, ನೀನಾಗಲಿ ಅಥವಾ ಮತ್ಯಾರಿಂದಾಗಲಿ ಆ ನನ್ನ ರೂಪವನ್ನು ನೋಡಲಾಗದು. ಅದು ಬೇರೆ ಯುಗ. ಕಾಲವೂ ಬದಲಾಗಿದೆ. ಕೃತಯುಗದಲ್ಲಿದ್ದ ಜನರನ್ನಾಗಲಿ ಜೀವನ ಮೌಲ್ಯಗಳನ್ನಾಗಲಿ ತ್ರೇತಾಯುಗದಲ್ಲಿ ನೋಡಲಾಗದು. ಹಾಗೆಯೇ ದ್ವಾಪರ ಯುಗದ ಜನರು, ಅವರ ಜೀವನ ಮೌಲ್ಯವು ತ್ರೇತಾಯುಗಕ್ಕಿಂತ ಭಿನ್ನವಾದವು. ಕಲಿಯುಗದಲ್ಲಿ ಇವೆಲ್ಲವೂ ಬೇರೆಯದೇ ಆಗಿರುತ್ತದೆ. ಯುಗದಿಂದ ಯುಗಕ್ಕೆ ಧರ್ಮ ಗ್ಲಾನಿಯಾಗುತ್ತಾ ಹೋಗುತ್ತದೆ. ನಾನು ಚಿರಂಜೀವಿ, ಆದ್ದರಿಂದ ನಾನು ಇನ್ನೂ ಇಲ್ಲಿದ್ದೇನೆ. ತ್ರೇತಾಯುಗದಲ್ಲಿ ನಾನು ಹೊಂದಿದ್ದ ಆ ರೂಪವಾಗಲಿ ಶಕ್ತಿಯಾಗಲಿ ಇಂದು ನನ್ನಲ್ಲಿಲ್ಲ. ಕಾಲದೊಂದಿಗೆ ಅವು ಮಾಯವಾಗಿವೆ. ಕಳೆದು ಹೋದ ಯುಗದ ನನ್ನ ರೂಪವನ್ನು ಕಾಣಲು ಹಂಬಲಿಸಬೇಡ. ಭೀಮಸೇನ, ಯಾರಿಂದಲೂ ಕಾಲದ ಓಟವನ್ನು ತಡೆಯಲಾಗದು. ಕಾಲವು ಎದುರಿಸಲಾಗದ್ದು. ಅನಂತರ ಭೀಮನು ಪ್ರಶ್ನಿಸಿದ, ಅಣ್ಣ, ಯುಗಗಳ ಧರ್ಮ ಏನು? ಅವುಗಳ ಕಾಲಾವಧಿ ಎಷ್ಟು? ಭಿನ್ನ ಭಿನ್ನ ಯುಗಗಳಲ್ಲಿ ಧರ್ಮವನ್ನು ಮತ್ತು ಬಯಕೆಗಳನ್ನು ಯಾವ ರೀತಿ ಪರಿಗ್ರಹಿಸಲಾಗುತ್ತದೆ? ಬೇರೆ ಬೇರೆ ಯುಗಗಳಲ್ಲಿ ಜನರ ಶಕ್ತಿಯ ಮಿತಿಗಳೇನು? ಯುಗಗಳ ಆದಿ ಅಂತ್ಯದ ಬಗ್ಗೆ ತಿಳಿಸುವೆಯಾ? ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.